ಆ ಬದುಕನ್ನು ಕಟ್ಟಿಕೊಂಡಿರುವಂತಹ ಕಾಡಿನ ಮೂಲ ನಿವಾಸಿಗಳು, ಬುಡಕಟ್ಟು ಜನಾಂಗಗಳು ತಮ್ಮ ವೈವಿಧ್ಯಮಯ ಕಲಾ ಪ್ರಕಾರಗಳಾದ ಜನಪದ ಹಾಡುಗಳು, ಜನಪದ ನೃತ್ಯಗಳು, ಜನಪದ ಆಟಗಳು, ಜನಪದ ಕಥೆಗಳು, ಜನಪದ ವಾದ್ಯಗಳು, ಈ ರೀತಿಯ ವೈವಿಧ್ಯಮಯ ಶ್ರೀಮಂತಿಕೆಯ ಕಲಾ ಪ್ರಕಾರಗಳಿಂದ ತಮ್ಮ ಜನಪದ ಕಲಾ ವೈಶಿಷ್ಟ್ಯತೆಯನ್ನು ಉಳಿಸಿಕೊಂಡು ಬಂದಿವೆ. ಇಂತಹ ಜನಪದ ಕಲಾವಿದರ ಅನುಪಮ ಕಲೆಯ ಸಂಸ್ಕೃತಿಯನ್ನ ಹೊರ ಜಗತ್ತಿಗೆ ಪರಿಚಯಿಸಬೇಕು ಅನ್ನುವಂತಹ ಒಂದು ಒಳ್ಳೆಯ ಉದ್ದೇಶದಿಂದ ಕಳೆದ 5 ವರ್ಷಗಳ ಹಿಂದೆಯೇ ಮಡಿಕೇರಿ ಆಕಾಶವಾಣಿ ಕೇಂದ್ರ ದೇಶದ ಆದಿವಾಸಿಗಳ, ಬುಡಕಟ್ಟು ಜನಾಂಗಗಳ ಪಾರಂಪರಿಕ ಮೂಲ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಕಾಡಿನ ಮಕ್ಕಳ ಹಬ್ಬ, ಒಂದು ರೀತಿ ಕಾಡಿನ ಮಕ್ಕಳ ರೇಡಿಯೋ ಹಬ್ಬ ಅಂತಾನೆ ಹೇಳಬೇಕು, ಎನ್ನುವ ಈ ಜನಪದ ಕಲಾ ಪ್ರದರ್ಶನದ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಈ ಬಾರಿ ಇದು 6ನೇ ವರ್ಷದ ಜನಪದ ಹಬ್ಬವಾಗಿದೆ. ಆರಂಭಿಕ ಹಂತದಲ್ಲಿ ಮಡಿಕೇರಿ ಆಕಾಶವಾಣಿ ಕೇಂದ್ರ ತನ್ನ ವ್ಯಾಪ್ತಿಯಲ್ಲಿ ಬರುವ ಕೊಡಗಿನ ಆಯ್ದ ಬುಡಕಟ್ಟು ಜನಾಂಗದ ಹಾಗೂ ಮೂಲ ನಿವಾಸಿ ಜನಪದ ಕಲಾವಿದರ ತಂಡಗಳನ್ನು ಮಾತ್ರ ಕರೆಸಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇತ್ತು. ಅನಂತರದ ದಿನಗಳಲ್ಲಿ ತಂಜಾವೂರಿನ ದಕ್ಷಿಣ ವಲಯ ಸಾಂಸ್ಕೃತಿಕ ಕೇಂದ್ರವು ನಮ್ಮ ಜೊತೆ ಕೈಗೂಡಿಸಿ ಈ ಕಾರ್ಯಕ್ರಮಕ್ಕೆ ಒಂದು ವ್ಯಾಪಕತೆಯನ್ನು ತಂದುಕೊಟ್ಟಿದೆ. ಆ ಮೂಲಕ ದೇಶದ ಜನಪದ ಕಲಾ ತಂಡಗಳು, ವಿವಿಧ ಕಲಾ ತಂಡಗಳು ತಮ್ಮ ಕಲಾ ಪ್ರದರ್ಶನವನ್ನ, ವಿವಿಧ ರೀತಿಯ ಕಲಾ ಪ್ರದರ್ಶನವನ್ನ ನಮ್ಮ ಈ ಮಡಿಕೇರಿಯ ಈ ವೇದಿಕೆಯಲ್ಲಿ ನೀಡುವುದಕ್ಕೆ ಒಂದು ಅವಕಾಶ ದೊರೆತಂತಾಗಿದೆ. ಜಿಲ್ಲೆಯಲ್ಲಿ ಸಾಂಸ್ಕೃತಿಕ ಸಂಚಲನವನ್ನು ಮೂಡಿಸಿದಂತಹ ಈ ಕಾರ್ಯಕ್ರಮ ನಂತರದ ವರ್ಷಗಳಲ್ಲಿ ಅಪಾರ ಜನಪ್ರಿಯತೆ ಗಳಿಸಿ ರಾಷ್ಟ್ರೀಯ ಮಟ್ಟದ ಸಾಂಸ್ಕೃತಿಕ ಸಡಗರದೊಂದಿಗೆ ಕೊಡಗಿನ ಜನತೆ ಎದುರು ಸತತ ಈ 6ನೇ ಬಾರಿಗೆ ಈ ಜನಪದ ಹಬ್ಬ ಪ್ರದರ್ಶನಗೊಳ್ತಾ ಇದೆ. ಅದಕ್ಕಾಗಿ ತಂಜಾವೂರಿನ ದಕ್ಷಿಣ ವಲಯ ಸಾಂಸ್ಕೃತಿಕ ಕೇಂದ್ರವನ್ನ ಹಾಗೂ ಈ ಕಾರ್ಯಕ್ರಮಗಳ ಯೋಜನೆಗಳಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿರುವಂತಹ ನಮ್ಮ ನಿಲಯದ ಕಾರ್ಯಕ್ರಮ ನಿರ್ವಾಹಕರಾಗಿರುವಂತಹ, ಸಂಯೋಜಕರಾಗಿರುವಂತಹ ಶ್ರೀ ಪಿ ಬಾಲನ್ ಮತ್ತು ಅವರ ತಂಡದವರನ್ನ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸುತ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ವಿಶೇಷ ಅಭಿಮಾನವಿಟ್ಟು ವಿಧಾನ ಪರಿಷತ್ ಸದಸ್ಯರು ಶ್ರೀ ಎಂ ಸುನೀಲ್ ಸುಬ್ರಹ್ಮಣ್ಯ ಅವರು ಬಂದಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಶ್ರೀಮತಿ PI ಶ್ರೀವಿದ್ಯಾ ಅವರು ಆಗಮಿಸಿದ್ದಾರೆ. ಮಡಿಕೇರಿ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಕಾವೇರಮ್ಮ ಸೋಮಣ್ಣ ಅವರು ನಮ್ಮೊಂದಿಗಿದ್ದಾರೆ. ಇವರ ಉಪಸ್ಥಿತಿಗಾಗಿ ನಾನು ಅವರಿಗೆ ತುಂಬಾ ಗೌರವವನ್ನು ವ್ಯಕ್ತಪಡಿಸುತ್ತೇನೆ. ಜೊತೆಗೆ ಈ ಕಾರ್ಯಕ್ರಮದ ವ್ಯಾಪಕ ಪ್ರಚಾರದ ನೆರವು ನೀಡಿದ್ದಕ್ಕೆ ಎಲ್ಲ ಮಾಧ್ಯಮದ ಬಂಧುಗಳು ಇದ್ದಾರೆ. ಈ ವಿಶೇಷ ಕಾರ್ಯಕ್ರಮವನ್ನು ವೀಕ್ಷಿಸಲು ಇಲ್ಲಿಗೆ ಆಗಮಿಸಿರುವಂತಹ ಎಲ್ಲ ಕಲಾಸಕ್ತರಿದ್ದೀರಿ. ನೀವೆಲ್ಲ ಇಲ್ಲಿಗೆ ಬಂದು ಈ ಕಾರ್ಯಕ್ರಮದ ಕಲಾವಿದರಿಗೆ ಪ್ರೋತ್ಸಾಹ ನೀಡ್ತೀರಿ ಅಂತ ಭಾವಿಸ್ತೇನೆ ಹಾಗೂ ಎಲ್ಲರನ್ನು ಸಹ ನಾನು ಗೌರವಿಸ್ತೇನೆ. ಈ ಸಲದ ಈ ವಿಶೇಷ ಕಾರ್ಯಕ್ರಮಕ್ಕೆ ನಾಗಾಲ್ಯಾಂಡ್, ಛತ್ತೀಸ್ಗಢ, ಅಸ್ಸಾಂ, ಹಿಮಾಚಲ್ ಪ್ರದೇಶ್ ಈ ರಾಜ್ಯಗಳ ಜನಪದ ತಂಡದವರು ಬಂದಿದ್ದಾರೆ. ಜೊತೆಗೆ ಕರ್ನಾಟಕದ 7 ತಂಡಗಳು ಸಿದ್ಧಿ ಡ್ಯಾನ್ಸ್, ಗೋರುಕಾನ ನೃತ್ಯ, ತಂಬೂರಿ ಪದ, ಬುಡಕಟ್ಟು ಹಾಡುಗಳು, ಮುಳ್ಳು ಕುಣಿತ, ಕೋರಲ್ ಡ್ಯಾನ್ಸ್, ಹಕ್ಕಿಪಿಕ್ಕಿ ಜನಾಂಗದವರಿಗಿಂತ ಪರಡಿ ನೃತ್ಯ ಅಲ್ಲದೆ ಕೊಡಗಿನ ತಂಡಗಳಿಂದ ಜೇನುಕುರುಬರ ನೃತ್ಯ, ಬೆಟ್ಟ ಕುರುಬರ ನೃತ್ಯ, ಡಾಲ್ ಕುಣಿತ, ಮಲೆ ಕುಣಿತ, ಸೋಲಿಗರ ಹಾಡು, ಎರವರ ಕುಣಿತ, ಪರೆಕೊಟ್ಟು, ಬಾಳೋಪಾಟ್, ಉಮ್ಮತ್ತಾಟ್, ಸುಗ್ಗಿ ಕುಣಿತ, ಹುತ್ತರಿ ಜೋಗಿ ನೃತ್ಯ, ಕೊಡವ ವಾಲಗ ಮುಂತಾದವು. ಹೀಗೆ ಈ ಎಲ್ಲಾ ತಂಡಗಳು ತಮ್ಮ ತಮ್ಮ ಪ್ರದೇಶಕ್ಕೆ ಸಂಬಂಧಿಸಿದ ವಿಧವಾದ ಜನಪದ ಪ್ರಕಾರಗಳನ್ನು ಇಲ್ಲಿ ಈ ವೇದಿಕೆಯ ಮೇಲೆ ಪ್ರಸ್ತುತಪಡಿಸಲಿವೆ. ಈ ವಿಶೇಷ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ವೇದಿಕೆಯಲ್ಲಿ ಇಂದು, ನಾಳೆ, ನಾಡಿದ್ದು
3 ದಿನಗಳ ಕಾಲ ನಡೆಯಲಿದೆ. ಸ್ಥಳೀಯ ಜನರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ 3 ದಿವಸಗಳ ಜನಪದ ಕಾರ್ಯಕ್ರಮ ವೈವಿಧ್ಯವನ್ನು ವೀಕ್ಷಿಸಿ ಕಲಾವಿದರನ್ನು ಪ್ರೋತ್ಸಾಹಿಸಿ ನಾವೆಲ್ಲ ಸೇರಿ ಹಮ್ಮಿಕೊಂಡಿರುವಂತಹ ಈ ವಿಶೇಷ ಕಾರ್ಯಕ್ರಮವು ಯಶಸ್ವಿಗೊಳ್ಳುವಂತೆ ಸಹಕರಿಸಬೇಕು ಎಂದು ತಮ್ಮಲ್ಲಿ ಗೌರವಪೂರ್ವಕವಾಗಿ ವಿನಂತಿಸುತ್ತೇನೆ. ನಮಸ್ಕಾರ. ಬಂಧುಗಳೇ, ಅಧ್ಯಕ್ಷೀಯ ನುಡಿಗಳನ್ನಾಡಿದ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಮುಖ್ಯಸ್ಥರಾದಂತಹ ಬಳ್ಳಾರಿ ಎಂ ರಾಘವೇಂದ್ರ ಅವರಿಗೆ ವಂದನೆಗಳು. ಈಗ ಸಭಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ತಲುಪಿದ್ದೇವೆ. ಇಂದಿನ ವಿದ್ಯುಕ್ತವಾದಂತಹ ಈ ಚಾಲನೆ ಕೊಡುವಂತಹ ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಸರ್ವ ಗಣ್ಯ ಅತಿಥಿಗಳಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾರೆ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಇಂಜಿನಿಯರ್ ಕೆ ಜುಬೇರ್ ಅವರು. ಎಲ್ಲ ಬಂಧುಗಳಿಗೂ ಕೂಡ ಈಗ ವಂದನಾರ್ಪಣೆ ಕೆ ಜುಬೇರ್ ಅವರಿಂದ. ಬಂಧುಗಳೇ, ಇವತ್ತು ನಾಳೆ ಹಾಗೂ ನಾಡಿದ್ದು ಕೂಡ ನಡೆಯುವಂತಹ ಉತ್ಸವ ಇದು 6ನೇ ವರ್ಷದ ಕಾಡಿನ ಮಕ್ಕಳ ರೇಡಿಯೋ ಹಬ್ಬ. ಈಗ ವಂದನಾರ್ಪಣೆ. ನಮಸ್ಕಾರ. Honorable guests, dignitaries on and off dais, beloved listeners of All India Radio, dear friends, ladies and gentlemen. It is my privilege to have been asked to propose vote of thanks on the occasion of 6th National Tribal Folk and Music Festival 2018. First of all, I would like to express my gratitude and thanks on behalf of All India Radio Madikeri to our beloved and respected MLC Sri Sunil Subramaniam. Thank you, sir. Next, I would like to thank Madam P.I. Srividya, IAS, Deputy Commissioner, Kodagu District. Thank you, Madam. Next, I would like to thank Madam Kavarama Somanna, President TMC Madikeri. Thank you, Madam. I would like to express my gratitude to our station director, Sri M. Raghavendra, who is the leading light of All India Radio Madikeri. Thank you, sir. Next, I would like to thank our program executive, Sri Subramania. Thank you, sir. I would like especially thank to thank Sri Balan sir, the force behind this extravaganza. He is keeping away from the dais, I don't know why, but I would like to especially thank him for arranging this great program. Thank you, sir. Now I would like to thank team leaders from various states. That is team from Nagaland, Chhattisgarh, Assam and Himachal Pradesh. They came here to present their art and cultural programs here to entertain all of those who came here. Thank you, team leaders. Now I would like to thank
our beloved listeners of AR Madikeri, and respected media men who assembled here, and all artists came from various states here. I would like to thank them all, and I would like to thank all those who assembled here. Thank you very much, and enjoy the evening. Thank you. ವಂದನೆಗಳು ಜುಬೇರ್ ಅವರಿಗೆ ಕೂಡ. ಬಂಧುಗಳೇ, ಸಭಾ ಕಾರ್ಯಕ್ರಮ ಇಲ್ಲಿಗೆ ಸಂಪನ್ನಗೊಳ್ತಾ ಇದೆ. ಎಲ್ಲ ಗಣ್ಯ ಅತಿಥಿಗಳನ್ನು ಕೂಡ ಆಕಾಶವಾಣಿಯ ಹಿರಿಯ ಅಧಿಕಾರಿಗಳು ಸಭಾಂಗಣದ ಮುಂಭಾಗದ ಉಚಿತಾಸನದಲ್ಲಿ ಅವರನ್ನ ಕೂರಿಸಿ ಅವರ ಕಾರ್ಯಕ್ರಮವನ್ನ ನೋಡಿ ಸಂತೋಷ ಪಡುವುದಕ್ಕೆ ಅನುವು ಮಾಡಿಕೊಡಬೇಕು, ಅವಕಾಶ ಮಾಡಿಕೊಡಬೇಕು, ಅವರನ್ನು ಕರ್ಕೊಂಡು ಹೋಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಇವತ್ತಿನ ನಮ್ಮ ಸಭಾ ಕಾರ್ಯಕ್ರಮದಲ್ಲಿ ಕೊಡಗಿನ ವಿಧಾನ ಪರಿಷತ್ ಸದಸ್ಯರಾದಂತಹ ಸನ್ಮಾನ್ಯ ಸುನಿಲ್ ಸುಬ್ರಹ್ಮಣ್ಯ ಅವರು, ಹಾಗೆ ಕೊಡಗು ಜಿಲ್ಲಾಧಿಕಾರಿಗಳಾದಂತಹ ಶ್ರೀಮತಿ ಶ್ರೀವಿದ್ಯಾ ಅವರು, ಹಾಗೆ ಮಡಿಕೇರಿ ನಗರಸಭೆಯ ಅಧ್ಯಕ್ಷರಾದಂತಹ ಕಾವೇರಮ್ಮ ಸೋಮಣ್ಣ ಅವರು ಬಹಳ ಪ್ರೀತಿಯಿಂದ ಪಾಲ್ಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ನಾಳೆ ಹಾಗೂ ನಾಡಿದ್ದು ನಡೆಯುವಂತಹ ಕಾರ್ಯಕ್ರಮದಲ್ಲೂ ಕೂಡ ಎಲ್ಲ ಗಣ್ಯ ಅತಿಥಿಗಳು ಕೂಡ ಬಂದು ನೋಡಿ ಕಾರ್ಯಕ್ರಮಕ್ಕೆ ಅವರು ಬೆಂಬಲವನ್ನು ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಇವತ್ತಿನ ಕಲಾ ತಂಡಗಳ ಪ್ರದರ್ಶನ ಆರಂಭ ಆಗ್ತಾ ಇದೆ. ಬಂಧುಗಳೇ, ಮತ್ತೊಮ್ಮೆ ಜಿಲ್ಲಾಡಳಿತ ನಮಗೆ ತುಂಬು ಬೆಂಬಲ ಪ್ರೋತ್ಸಾಹವನ್ನ ಕೊಟ್ಟಿದೆ. ಹಾಗೆ ಕೊಡಗು ಪೊಲೀಸ್ ಇಲಾಖೆ ಕೂಡ ಅಭೂತಪೂರ್ವವಾದಂತಹ ನೆರವನ್ನ ಪ್ರೋತ್ಸಾಹವನ್ನ ಈ ಕಾರ್ಯಕ್ರಮಕ್ಕೆ ನಮಗೆ ಕೊಡ್ತಾ ಇದೆ. ಮಡಿಕೇರಿ ನಗರಸಭೆ ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಎಲ್ಲ ಮಾಧ್ಯಮ ಬಂಧುಗಳು, ಪತ್ರಿಕಾ ಮಾಧ್ಯಮ, ಟಿವಿ ಮಾಧ್ಯಮ, ಹೀಗೆ ಎಲ್ಲ ಮಾಧ್ಯಮದ ಬಂಧುಗಳು, ಕಲಾಸಕ್ತ ನಾಗರಿಕರು ಕೂಡ ನಮಗೆ ಬಹಳಷ್ಟು ಪ್ರೋತ್ಸಾಹವನ್ನ ಕೊಡ್ತಾ ಬಂದಿದ್ದಾರೆ. ಈ ಹಿಂದಿನ 5 ವರ್ಷಗಳಲ್ಲಿ ಯಾವ ರೀತಿಯ ಬೆಂಬಲವನ್ನ ಅಥವಾ ಒಂದು ಮಾರ್ಗದರ್ಶನ ಒತ್ತಾಸೆಯನ್ನ ನಾವು ಈ ಕೊಡಗಿನ ಜನತೆಯಿಂದ ಪಡೆದಿದೆಯೋ ಅದೇ ರೀತಿ ಈ ಬಾರಿಯೂ ಕೂಡ 6ನೇ ವರ್ಷದ ಈ ರಾಷ್ಟ್ರೀಯ ಕಾಡಿನ ಮಕ್ಕಳ ರೇಡಿಯೋ ಹಬ್ಬ ಕೂಡ ಬೆಂಬಲವನ್ನ ನಾವು ಪಡಿತಾ ಇದ್ದೇವೆ. ಈ ವರ್ಷದ ಈ 3 ದಿನಗಳ ಉತ್ಸವವು ಕೂಡ ಅಭೂತಪೂರ್ವ ರೀತಿಯಲ್ಲಿ ಅದು ಯಶಸ್ಸನ್ನ ಪಡಿಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಈಗ ಕಲಾ ತಂಡಗಳ ಪ್ರದರ್ಶನದತ್ತ ಹೋಗೋಣ. ಇಂದಿನ ಈ ರೇಡಿಯೋ ಹಬ್ಬದಲ್ಲಿ ಜನಪದ ಉತ್ಸವದಲ್ಲಿ ಮೊದಲಿಗೆ ಮುಂಡಗೋಡು ಮೈನಳ್ಳಿ ಗ್ರಾಮದಿಂದ ಬಂದಿರುವಂತಹ ನವಸಿದ್ಧಿ ಕಲಾ ತಂಡ ತಮ್ಮ ಒಂದು ಕಲಾ ವೈಭವವನ್ನ ಪ್ರದರ್ಶನ ಮಾಡ್ತಿದೆ. ಸುನಿಲ್ ಸಿದ್ಧಿ ಮತ್ತು ಸಂಗಡಿಗರು ಬಂದಿದ್ದಾರೆ. ಮುಂಡಗೋಡಿನ ಮೈನಳ್ಳಿ ಗ್ರಾಮದವರು. ಇಂದು ರಾಷ್ಟ್ರದ ಹಿಮಾಚಲ ಪ್ರದೇಶ, ನಾಗಾಲ್ಯಾಂಡ್, ಛತ್ತೀಸ್ಗಢ ಮತ್ತು ಅಸ್ಸಾಂನಿಂದ ಬಂದಿರುವಂತಹ ಕಲಾ ತಂಡಗಳು ಸ್ಥಳೀಯ ಕಲಾ ತಂಡದೊಂದಿಗೆ ಈ ವೇದಿಕೆಯಲ್ಲಿ ತಮ್ಮ ಒಂದು ಜನಪದ ಸಿರಿಯನ್ನ ನಮಗೆ ನೋಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಮುಂಡಗೋಡಿನ ಮೈನಳ್ಳಿ ಗ್ರಾಮದ ನವಸಿದ್ಧಿ ಕಲಾ ತಂಡದ ಸುನಿಲ್ ಸಿದ್ಧಿ ಮತ್ತು ಸಂಗಡಿಗರು ವೇದಿಕೆಗೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಬರಲಿಕ್ಕಿದ್ದಾರೆ. ಇಲ್ಲಿ ಸಿದ್ಧಿ ಜನಾಂಗದ 4 ಪ್ರಕಾರದ ನೃತ್ಯಗಳನ್ನು ನಾವು ಕಾಣಬಹುದು. ಪುಗುಡಿ, ಧಮಾಮ್, ಹಿಗ್ಮೋ ಮತ್ತು ಜಾಕೈ ಅನ್ನೋ ನೃತ್ಯ. ಮುಂಡಗೋಡಿನ ಮೈನಳ್ಳಿ ಗ್ರಾಮದ ನವಸಿದ್ಧಿ ಕಲಾ ತಂಡವನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಸುನಿಲ್ ಸಿದ್ಧಿ ಮತ್ತು ಸಂಗಡಿಗರು. ಮೊದಲಿಗೆ ಪುಗಡಿ ನೃತ್ಯ. ಇದು ಕೊಡಪಾನವನ್ನ ಹಿಡ್ಕೊಂಡಂತ ಮಹಿಳೆಯರು ನರ್ತಿಸುವಂತ ಒಂದು ನೃತ್ಯ. ನಾಗರ ಪಂಚಮಿ, ಚೌತಿ ಇಂಥ ಸಮಯದಲ್ಲಿ ಈ ನೃತ್ಯವನ್ನ ಇವರು ಮಾಡ್ತಾರೆ. ಅದಾದ ಬಳಿಕ ಧಮಾಮ್ ನೃತ್ಯ ಎಲ್ಲ ಹಬ್ಬ ಹರಿದಿನಗಳಲ್ಲಿ ಮಾಡುವಂತ ಸಾಂಪ್ರದಾಯಿಕ ನೃತ್ಯವನ್ನ ನಾವು ನೋಡ್ಲಿಕ್ಕಿದ್ದೇವೆ. ಅದಾದ್ಮೇಲೆ ಹಿಗ್ಮೋ, ಇದು ಪುರುಷರು ನರ್ತಿಸುವಂತ ಒಂದು ನೃತ್ಯ. ಕಾಡಲ್ಲಿ ಬೆಂಕಿಯನ್ನ ಹಾಕಿ ಅದರ ಸುತ್ತ ನರ್ತಿಸುವಂತ ನೃತ್ಯ. ಇದನ್ನು ಕೂಡ ನಾವು ನೋಡಬಹುದು. ಗುಡ್ ಫ್ರೈಡೆಗೆ ಮೊದಲು ಕಪ್ಪು ದಿವಸ ಅಂತ ಹೇಳಿ ಆಚರಣೆ ಮಾಡ್ತಾರಂತೆ. ಈ ಕಪ್ಪು ದಿವಸಗಳ ಸಮಯದಲ್ಲಿ ಈ ನೃತ್ಯವನ್ನ ಮಾಡ್ತಾರೆ. ಕಾಡಿನಲ್ಲಿ ಒಂದು ಗುಡ್ಡೆ ಬೆಂಕಿಯನ್ನ ಹಾಕೊಂಡು ಅದರ ಸುತ್ತಲೂ ಪುರುಷರು ನರ್ತಿಸುವಂತ ನೃತ್ಯ. ಅದಾದ್ಮೇಲೆ ಜಾಕೈ ನೃತ್ಯ. ಇದು ಮಹಿಳೆಯರು ಮಾಡುವಂತ ನೃತ್ಯ. ಅತ್ತೆ ಹೊಸದಾಗಿ ಬಂದಿರುವಂತ ತನ್ನ ಸೊಸೆಗೆ ಬುದ್ಧಿ ಮಾತು, ಉಪದೇಶವನ್ನ ಹೇಳುವಂತದ್ದು. ಹೇಗೆ ಮನೆಯಲ್ಲಿ ಎಲ್ಲರ ಜೊತೆ ಹೊಂದ್ಕೊಂಡು ಒಳ್ಳೆಯವಳಾಗಿ
ಮನೆಯ ಮಗಳಾಗಿ ಬದುಕಬೇಕು ಅನ್ನೋದನ್ನ ಒಂದು ಹೇಳುವಂತ ಈ ನೃತ್ಯದ ಮೂಲಕ ಈ ಒಂದು ಸಂಭಾಷಣೆ ನಡೆಯುತ್ತೆ. ಮುಂಡಗೋಡಿನ ಮೈನಳ್ಳಿ ಗ್ರಾಮದ ನವಸಿದ್ಧಿ ಕಲಾತಂಡ ಸುನಿಲ್ ಮತ್ತೆ ಸಂಗಡಿಗರು. ಮೊದಲಿಗೆ ಪುಗಡಿ ನೃತ್ಯ, ಕೊಡಪಾನವನ್ನು ಹಿಡ್ಕೊಂಡು ಹೆಣ್ಮಕ್ಳು ಮಾಡುವಂತ ಒಂದು ನೃತ್ಯ. ಅಭಿಮಾನಿಗಳೇ, ಇಂದು ಈ ವೇದಿಕೆಯಲ್ಲಿ ಹಿಮಾಚಲ ಪ್ರದೇಶ, ನಾಗಾಲ್ಯಾಂಡ್, ಛತ್ತೀಸ್ಗಢ ಮತ್ತು ಅಸ್ಸಾಂನಿಂದ ಬಂದಿರುವಂತಹ ಕಲಾ ತಂಡಗಳ ಪ್ರದರ್ಶನವನ್ನ ನೋಡ್ಲಿಕ್ಕಿದ್ದೀರಿ. ಅದರೊಂದಿಗೆ ಸ್ಥಳೀಯ ತಂಡಗಳು ಕೂಡ ಪ್ರದರ್ಶನವನ್ನ ನೀಡಲಿಕ್ಕಿದೆ. ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಬಂದಿರುವಂತಹ ಪರಡಿ, ಹಕ್ಕಿ ಪಿಕ್ಕಿ ಜನಾಂಗದವರು ಮಾಡಿದಂತ ನೃತ್ಯ HP ಶಿಕಾರಿ ರಾಮು ಮತ್ತು ಸಂಗಡಿಗರು ನರ್ತಿಸಲಿಕ್ಕಿದ್ದಾರೆ. ಅದಾದ್ಮೇಲೆ ನಾವು ಕೋಲಾಟವನ್ನು ಕೂಡ ನೋಡ್ತೀವಿ. JK ರಾಮು ಮತ್ತು ಸಂಗಡಿಗರಿಂದ ಸ್ಥಳೀಯರು. ಅದರ ಜೊತೆಗೆ ಸಿದ್ಧಿ ಡ್ಯಾನ್ಸ್ ಈಗ ನಿಮ್ಮ ಮುಂದೆ ವೇದಿಕೆಯಲ್ಲಿ ಪ್ರದರ್ಶನಗೊಳ್ಳಿಕ್ಕಿದೆ. ಅದಾದ್ಮೇಲೆ ಪರೆಕೊಟ್ಟು MS ರಾಜು, ಮೇದರ ರಾಜು ಮತ್ತು ಸಂಗಡಿಗರಿಂದ ಪರೆಕೊಟ್ಟು ವಾದ್ಯ ಇದೆ. ಕೊಡವ ವಾಲಗ ಕೊನೆಯಲ್ಲಿ ಮಣಿ ಮತ್ತು ತಂಡದವರಿಂದ ಇದೆ. ಪ್ರತಿಯೊಬ್ಬರು ಕೂಡ ಹೆಜ್ಜೆ ಹಾಕುವಂತ ಒಂದು ವಾಲಗವನ್ನ ಕೂಡ ಇವತ್ತು ವೇದಿಕೆಯಲ್ಲಿ ನೀವು ನೋಡ್ಲಿಕ್ಕಿದ್ದೀರಿ. ದಕ್ಷಿಣ ವಲಯ ಸಾಂಸ್ಕೃತಿಕ ಕೇಂದ್ರ ತಂಜಾವೂರು ಹಾಗೂ ಮಡಿಕೇರಿ ಆಕಾಶವಾಣಿಯ ಸಹಯೋಗದಲ್ಲಿ ನಡೀತಿರುವಂತ ಈ 6ನೇ ವರ್ಷದ ಕಾಡಿನ ಮಕ್ಕಳ ರೇಡಿಯೋ ಹಬ್ಬಕ್ಕೆ ತಾವೆಲ್ಲ ಆಸಕ್ತಿಯಿಂದ, ಕುತೂಹಲದಿಂದ ಬಂದಿದ್ದೀರಿ. ತಮ್ಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಮುಂದೆ ಮುಂಡಗೋಡಿನ ಮೈನಳ್ಳಿ ಗ್ರಾಮದ ಸುನಿಲ್ ಸಿದ್ಧಿ ಮತ್ತು ಸಂಗಡಿಗರಿಂದ ಸಿದ್ಧಿ ನೃತ್ಯವನ್ನ ನೋಡ್ಲಿಕ್ಕಿದ್ದೇವೆ.
ನಾನಾಗ್ಲೇ ಹೇಳಿದಾಗೆ ಮುಂಡಗೋಡಿನ ಮೈನಳ್ಳಿ ಗ್ರಾಮದ ನವಸಿದ್ಧಿ ಕಲಾ ತಂಡ ಸುನೀಲ್ ಮತ್ತೆ ಸಂಗಡಿಗರ ಒಂದು ನೇತೃತ್ವದಲ್ಲಿ ಈ ವೇದಿಕೆಯಲ್ಲಿ ಪ್ರದರ್ಶನಗೊಳ್ತಾ ಇದೆ. ಈಗ ಅವರು ಮಾಡಿದಂತ ನೃತ್ಯ ಪುಗಡಿ ನೃತ್ಯ. ಇದು ಕೊಡಪಾನವನ್ನು ಹಿಡ್ಕೊಂಡು ಮಹಿಳೆಯರು ನರ್ತಿಸಿದಂಥದ್ದು. ನಾಗರ ಪಂಚಮಿ ಮತ್ತೆ ಗಣೇಶ ಚೌತಿ ಸಮಯದಲ್ಲಿ ಇವರು ಈ ನೃತ್ಯವನ್ನ ಮಾಡ್ತಾರೆ. ಈಗ ಮುಂದೆ ಪ್ರದರ್ಶನವಾಗ್ತಿರುವಂತಹ ನೃತ್ಯ ಇದೇ ತಂಡದವರಿಂದ ಧಮಾಮ್. ಎಲ್ಲ ಹಬ್ಬ ಹರಿದಿನಗಳಲ್ಲಿ ಮಾಡುವಂತ ಸಾಂಪ್ರದಾಯಿಕವಾದಂತಹ ಒಂದು ನೃತ್ಯ ಧಮಾಮ್.
ಜ್ಯೋತಿ ಸರಳವಾದರ ದೇಗ ಮಾಲ ಜ್ಯೋತಿ ಸರಳವಾದರ ದೇಗ ಮಾಲ ಜ್ಯೋತಿ ಸರಳವಾದರ ದೇಗ ತೋರಣವಾಗೆ ಮೂನ ಗಾಯನ ಐಕಿನ ತೋರಣವಾಗೆ ವನ ಗಾಯನ ಐಕಿನ ತೋರಣವಾಗೆ ಮೂನ ಗಾಯನ ಐಕಿನ ತೋರಣವಾಗೆ ವನ ಗಾಯನ ಐಕಿನ 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 ಮಾಲ ಜ್ಯೋತಿ ಸವಾಸದರ ದೇಗ ಮಾಲ ಜ್ಯೋತಿ ಸವಾಸದರ ದೇಗ ಮಾಲ ಜ್ಯೋತಿ ಸವಾಸದರ ದೇಗ ಮಾಲ ಜ್ಯೋತಿ ಸವಾಸದರ ದೇಗ ದೇವಾಸಗೆ ಮೂನ ಟೈಮಾದರ ಬಾಗಿನ ದೇವಾಸಗೆ ವನ ಟೈಮಾದರ ಬಾಗಿನ ದೇವಾಸಗೆ ಮೂನ ಟೈಮಾದರ ಬಾಗಿನ ದೇವಾಸಗೆ ವನ ಟೈಮಾದರ ಬಾಗಿನ ಟೈಮಾದರ ಬಾಗಿನ ಟೈಮಾದರ ಬಾಗಿನ ಟೈಮಾದರ ಬಾಗಿನ ಟೈಮಾದರ ಬಾಗಿನ ಗರಗಾಟ ಗರಗಾಟ ಕತ್ತು ಗರಗಾಟ 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 ಕತ್ತು ಗರಗಾಟ 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 ಕತ್ತು ಗರಗಾಟ 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 ಕತ್ತು ಗರಗಾಟ 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 ಮಸಾಲೆ ಮಸಾಲೆ ಕೋಳಿಯ ಮಸಾಲೆ 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 ಕೋಳಿಯ ಮಸಾಲೆ 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 ಕೋಳಿಯ ಮಸಾಲೆ 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 ಕೋಳಿಯ ಮಸಾಲೆ ಕೋಳಿಯ ಮಸಾಲೆ ಕೋಳಿಯ ಮಸಾಲೆ ಕೋಳಿಯ ಮಸಾಲೆ ಕೋಳಿಯ ಮಸಾಲೆ ನನ್ನ ಭಾಷೆ ಸುದ್ದಿ ಭಾಷೆ ನನ್ನ ಭಾಷೆ ಸುದ್ದಿ ಭಾಷೆ ನನ್ನ ಭಾಷೆ ಸುದ್ದಿ ಭಾಷೆ ನಕ್ಕ ಪೋರ ಸಿದ್ಯಾತ ಬೋಯ್ ನಕ್ಕ ಪೋರ ಸಿದ್ಯಾತ ಬೋಯ್ ನಕ್ಕ ಪೋರ ಸಿದ್ಯಾತ ಬೋಯ್ ಬಹಳ ಸುಂದರವಾದಂತ ನೃತ್ಯ. ನಿಜವಾದ ಕಾಡಿನ ಮಕ್ಕಳು ಅಂದ್ರೆ ಇವರೇ ಅಂತ ಅನ್ಸುತ್ತೆ. ಕಲಾಭಿಮಾನಿಗಳೇ, ದಯವಿಟ್ಟು ಅವರಿಗೆ ಚಪ್ಪಾಳೆ ತಟ್ಟುವ ಮೂಲಕ ನಾವು ಅವರನ್ನು ಗೌರವಿಸೋಣ, ಅವರನ್ನ ಪ್ರೋತ್ಸಾಹಿಸೋಣ. ಸಿದ್ಧಿ ನೃತ್ಯದಲ್ಲಿ 4 ಪ್ರಕಾರಗಳು ಅಂತ ಆಗ್ಲೇ ಹೇಳಿದ್ದು. ಈಗ ಮೊದಲು ನೋಡಿದಂತ ಸಿದ್ಧಿ ಪ್ರಕಾರ ನೀವು ಪುಗಡಿ, ಬಳಿಕ ಧಮಾಮ್ ಎಲ್ಲ ಹಬ್ಬ ಹರಿದಿನಗಳಲ್ಲಿ ನರ್ತಿಸುವಂತ ನೃತ್ಯವನ್ನ ನೋಡಿದ್ರಿ. ಇನ್ನು ಮುಂದೆ ಇದೇ ತಂಡ ಪ್ರದರ್ಶನ ಮಾಡ್ತಿರುವಂತಹ ನೃತ್ಯ ಹಿಗ್ಮಾ. ಕೇವಲ ಪುರುಷರು ಮಾತ್ರ ನರ್ತಿಸುವಂತ ನೃತ್ಯ ಇದು. ಗುಡ್ ಫ್ರೈಡೆಗೆ ಮೊದಲು ಕಪ್ಪು ದಿನಗಳು ಅಂತ ಆಚರಣೆ ಮಾಡ್ತಾರೆ. ಆ ಸಮಯದಲ್ಲಿ ಕಾಡಿನಲ್ಲಿ ಒಂದು ಕಡೆ ಬೆಂಕಿ ಹಾಕಿ ಆ ಬೆಂಕಿಯ ಸುತ್ತಲೂ ನರ್ತಿಸುವಂತ ನೃತ್ಯ. ಈಗ ನಾವು ನೋಡ್ತಾ ಇದ್ದೀವಿ ಹಿಗ್ಮೋ ನೃತ್ಯ. ಮುಂಡಗೋಡಿನ ಮೈನಳ್ಳಿ ಗ್ರಾಮದ ನವಸಿದ್ಧಿ ಕಲಾ ತಂಡದವರ ಈ ನೃತ್ಯ ಪ್ರಕಾರ. ಸತ್ಪಾಪಡೋ ಏಕ ಉಂದಿರಾಸಿಲ್ಲೋ ಸತ್ಪಾಪಡೋ ಏಕ ಉಂದಿರಾಸಿಲ್ಲೋ ಸಸಪಡೋ ಏಕ ಹುಂದಿರಸಿಲೋ
दादानी म्हणून स्वतःसारखं केला सुकरे दादाने म्हणून स्वतःसारखा केला स्वतःसारखं केला म्हणून पालखी गाडीला स्वतःसारखं केला म्हणून पालखी गाडीला स्वतःसारखा केला म्हणून पालखी गाडीला स्वतःसारखा केला म्हणून पालखी गाडीला त्या पालखीर बसून जिजो वैकुंठर गेला त्या पालखीर बसून जिजो वैकुंठर गेला त्या पालखीर बसून जेजो वैकुंठ गेला त्या पालखीर बसून जेजो वैकुंठ गेला वैकुंठाच्या भोडी आणि खेळ रे मांडीला वैकुंठाच्या भोडी आणि खेळ रे मांडीला वैकुंठाच्या घोड्यांनी खेळ रे मांडला वैकुंठाच्या घोड्यांनी खेळ रे मांडला खेटा खेटा बागली ती फुलये सुख लागली खेटा खेटा बागली ती फुलये सुख लागली गता गता बागली ती फुलाये चक लागली गता गता बागली ती फुलाये चक लागली खेटा खेटा बागली ती फुलये सुख लागली खेटा खेटा बागली ती फुलये सुख लागली गता गता बागली ती फुलाये चक लागली गता गता बागली ती फुलाये चक लागली आरत हनबाई असाच घरदार नंद तुझं तसंच आरात हनबाई असाच घरदार नंद तुझे तसंच आरत हनबाई असाच घरदार नंद तुझं तसंच आरात हनबाई असाच घरदार नंद तुझे तसंच आरकंड्यायनी उतरले बायानी घरदार नंद तुझं तिळ कंदळानी कारखाने आयणी उतरल्या बायांनी घरदार नंद तुझे तिळ तांदळानी चल घेणारी दंपराचा वेळ झाला चल चल घेणारे दंपराचा वेळ झाला चल घेणारी दंपराचा वेळ झाला चल चल घेणारे दंपराचा वेळ झाला माझ्या वाटे पाय माझ्या वळत्यात काय माझं वळत्यात ದಯವಿಟ್ಟು ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಕಲಾವಿದರನ್ನ ಪ್ರೋತ್ಸಾಹಿಸೋಣ. ಮುಂಡಗೋಡಿನ ಮೈನಳ್ಳಿ ಗ್ರಾಮದ ನವಸಿದ್ಧಿ ಕಲಾ ತಂಡದ ಸುನಿಲ್ ಸಿದ್ಧಿ ಮತ್ತು ಸಂಗಡಿಗರಿಂದ ಸಿದ್ಧಿ ನೃತ್ಯವನ್ನ ನೋಡ್ತಾ ಇದ್ದೀರಿ. ಈಗ ಹಿಗ್ಮ ಈ ಪುರುಷರ ನೃತ್ಯವನ್ನ ನೋಡಿದಿರಿ. ಇದೇ ತಂಡದವರ ಕೊನೆಯ ಒಂದು ಪ್ರಕಾರ ಇದು ಜಾಕೈ ನೃತ್ಯ, ಮಹಿಳೆಯರು ಮಾಡುವಂತ ನೃತ್ಯ. ಅತ್ತೆ ಮನೆಗೆ ಬಂದಂತಹ ಸೊಸೆಗೆ ಬುದ್ಧಿ ಮಾತು ಹೇಳುವಂತದ್ದು, ಮನೆಯವ್ರ ಜೊತೆ ಹೇಗೆ ಹೊಂದ್ಕೊಂಡು ಎಲ್ಲರನ್ನೂ ತನ್ನವರು ಅಂತ ಭಾವಿಸಿ ಅವರ ಜೊತೆ ಬದುಕನ್ನ ನಡೆಸಬೇಕು ಅನ್ನೋ ಒಂದು ಗುಟ್ಟನ್ನ, ಬುದ್ಧಿ ಮಾತನ್ನ, ಉಪದೇಶವನ್ನ ಹೇಳುವ ಮಾತುಗಳು. ಈಗ ನಿಮ್ಮ ಮುಂದೆ ಜಾಕೈ ನೃತ್ಯ. जामरी जामरी जकराची कंबर मोडली पकराची जामरी जामरी चक्राची कंबर मोडली पकराची जामरी जामरी जकराची कंबर मोडली पकराची जामरी जामरी चक्राची कंबर मोडली
ಝಾಕೈ 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 ಝಾಕೈ. ಮುಂಡಗೋಡಿನ ಮೈನಳ್ಳಿ ಗ್ರಾಮದ ನವಸಿದ್ಧಿ ಕಲಾ ತಂಡದ ಸುನಿಲ್ ಸಿದ್ಧಿ ಮತ್ತು ಸಂಗಡಿಗರಿಂದ ಸಿದ್ಧಿ ನೃತ್ಯದ 4 ಪ್ರಕಾರಗಳನ್ನ ನೀವು ನೋಡಿದಿರಿ. ಪುಗಡಿ, ಧಮಾಮ್. ಈ 2 ಸಂಸ್ಥೆಗಳ ಸಹಯೋಗದೊಂದಿಗೆ ಮಡಿಕೇರಿಯ ಈ ಭವ್ಯ ವೇದಿಕೆಯಲ್ಲಿ ನಡೀತಾ ಇರುವಂತಹ 6ನೇ ವರ್ಷದ ಕಾಡಿನ ಮಕ್ಕಳ ರೇಡಿಯೋ ಹಬ್ಬ ಕಾರ್ಯಕ್ರಮಕ್ಕೆ ಸಭಾ ಕಾರ್ಯಕ್ರಮದ ಬಳಿಕ ಬಂದಂತಹ ಎಲ್ಲ ಕಲಾಬಂಧುಗಳನ್ನು, ಪ್ರೇಕ್ಷಕರನ್ನು ಕೂಡ ಮತ್ತೊಮ್ಮೆ ಆದರಪೂರ್ವಕವಾಗಿ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಈಗ ನಿಮ್ಮ ಮುಂದೆ ತಮ್ಮ ಕಲಾ ಪ್ರದರ್ಶನವನ್ನ ನೀಡುವುದಕ್ಕೆ ಇರುವವರು ಅಸ್ಸಾಂನ ಹೇಮಂತ್ ರಾಭಾ ಮತ್ತು ಸಂಗಡಿಗರು. ಬಂಧುಗಳೇ, ಈ ಹಿಂದಿನ 5 ವರ್ಷಗಳಲ್ಲೂ ಕೂಡ ಬುಡಕಟ್ಟು ಜನರ ಕಲೆಯಲ್ಲಿರುವಂತಹ ಜನಪದ ಸೊಗಡನ್ನ ನಾವೆಲ್ಲರೂ ಕೂಡ ನೋಡಿ ಕೇಳಿ ಆನಂದಿಸಿದ್ದೇವೆ. ಒಂದೊಮ್ಮೆಗೆ ನಮಗೆ ಸ್ವಲ್ಪ ಒರಟು ಅನ್ನಿಸಿದರೂ ಕೂಡ ಅಲ್ಲೊಂದು ಚೆಲುವಿದೆ. ಈಗಾಗಲೇ ಹೇಳಿದೆ, ಒಂದು ಮಾಟ ಇದೆ, ಒಂದು ಸೌಂದರ್ಯ ಇದೆ. ಹಾಡು ಕುಣಿತಗಳಲ್ಲಿ ಜೀವಂತಿಕೆ ಇದೆ. ಉತ್ಸಾಹ ಮತ್ತು ಜೀವನೋತ್ಸಾಹ ಎರಡೂ ಬೆರೆತಂತಹ ಕುಣಿತ ಹಾಡು ಈ ಕಾಡಿನ ಮಕ್ಕಳ ಹಾಡು ಮತ್ತು ಕುಣಿತಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಈಗ ಅಸ್ಸಾಂನ ಹೇಮಂತ್ ರಾಭಾ ಮತ್ತು ಸಂಗಡಿಗರು. ಮುಖ್ಯವಾಗಿ ಕೃಷಿ ಕೊಯ್ಲಿನ ಸಂದರ್ಭದಲ್ಲಿ ಮತ್ತು ಕೆಲವು ಸಂದರ್ಭಗಳಲ್ಲಿ ಮದುವೆಯ ಸನ್ನಿವೇಶಗಳಲ್ಲಿಯೂ ಕೂಡ ಹಾಡಿ ಕುಣಿಯುವಂತಹ ಒಂದು ನೃತ್ಯ ಪ್ರಕಾರ ಹೇಮಂತ್ ರಾಭಾ ಮತ್ತು ಸಂಗಡಿಗರಿಂದ ಹಿಂಜಾರ್ ಡಾನ್ಸ್. ಬಂಧುಗಳೇ, ಪ್ರೇಕ್ಷಕರಾಗಿ ಸಭೆಯಲ್ಲಿ ಕೂತು ನೀವೆಲ್ಲರೂ ಕೂಡ ಈ ಕಾಡಿನ ಮಕ್ಕಳ ರೇಡಿಯೋ ಹಬ್ಬವನ್ನು ನೋಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ. ನಿಮ್ಮ ದೂರದ ಊರಿನ ನೆಂಟರು ಯಾರಾದರೂ ಇದನ್ನು ನೋಡಬೇಕು, ಕೇಳಬೇಕು ಅಂತ ಮನಸ್ಸು ಮಾಡಿದರೆ ದಯವಿಟ್ಟು ಅವರಿಗೆ ಕೂಡಲೇ ತಿಳಿಸಿ. ಆಲ್ ಇಂಡಿಯಾ ರೇಡಿಯೋ ಮಡಿಕೇರಿ ಫೇಸ್ಬುಕ್ ನಲ್ಲಿ ನೇರವಾಗಿ ಈ 6ನೇ ವರ್ಷದ ರಾಷ್ಟ್ರೀಯ ಕಾಡಿನ ಮಕ್ಕಳ ಹಬ್ಬದ ಪ್ರಸಾರವನ್ನ ಕೂಡ ನೀವು ನೋಡಬಹುದು. ಇಲ್ಲಿ ಏನು ನಡೀತಿದೆಯೋ ಹಾಡು ಮತ್ತು ಕುಣಿತ, ಇದನ್ನು ನೇರವಾಗಿ ಆಲ್ ಇಂಡಿಯಾ ರೇಡಿಯೋ ಮಡಿಕೇರಿ ಫೇಸ್ಬುಕ್ ನಲ್ಲಿ ಲೈವ್ ಆಗಿ ನೋಡೋದು ಕೂಡ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಈಗ ಅಸ್ಸಾಂನ ಹೇಮಂತ್ ರಾಭಾ ಮತ್ತು ಸಂಗಡಿಗರಿಂದ ಹಂಜಾ ಡಾನ್ಸ್, ಕೃಷಿ ಮತ್ತು ಮದುವೆಯ ಸಂದರ್ಭದಲ್ಲಿ ಮುಖ್ಯವಾಗಿ ಹಾಡು ಕುಣಿತ ಇರುವಂತಹ ಒಂದು ಕಲಾ ಪ್ರಕಾರ, ವಿಶಿಷ್ಟವಾದಂತಹ ಕಲಾ ಪ್ರಕಾರ. ನಾವು ಬಹುಶಃ ಈ ವೇದಿಕೆಯಲ್ಲಿ ನೋಡದಂತಹ ಒಂದು ಕಲಾ ಪ್ರಕಾರವನ್ನ ಇವರೀಗ ನಮ್ಮ ಮುಂದೆ ಪ್ರದರ್ಶಿಸುವುದಕ್ಕಿದ್ದಾರೆ. ಹೇಮಂತ್ ರಾಭಾ ಮತ್ತು ಸಂಗಡಿಗರು, ಹಂಜಾ ಡಾನ್ಸ್. ಓ ಯಾರೋ ಸೂಪರ್ ಅಂತ ಸತೀಶ್ ಶಿಟ್ ಫೇಸ್ಬುಕ್ ಲೈವ್ ನೋಡುವುದು. ವೇದಿಕೆ ಸಿದ್ಧಗೊಳ್ತಾ ಇದೆ. ಈಗ ನಮ್ಮ ಇಂದಿನ ಈ ಕಾರ್ಯಕ್ರಮ ಪ್ರತಿ ವರ್ಷಗಳು ಕೂಡ ಯಶಸ್ವಿಯಾಗಿ ನಡೀಲಿಕ್ಕೆ ಜಿಲ್ಲಾಡಳಿತ ಕೂಡ ಕಾರಣ ಆಗುತ್ತೆ. ಹಾಗೆ ಪೊಲೀಸ್ ಇಲಾಖೆ, ನಗರಸಭೆ ಮಡಿಕೇರಿ, ಹಾಗೆ ಮಾಧ್ಯಮ ಮಿತ್ರರು, ಕಲಾಸಕ್ತ ನಾಗರಿಕರು ಪ್ರತಿಯೊಬ್ಬರು ಕೂಡ ನಮ್ಮ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರು. 6ನೇ ವರ್ಷದ ರಾಷ್ಟ್ರೀಯ ಕಾಡಿನ ಮಕ್ಕಳ ಹಬ್ಬ ಆಕಾಶವಾಣಿ ಮಡಿಕೇರಿ ಮತ್ತು ದಕ್ಷಿಣ ವಲಯ ಸಾಂಸ್ಕೃತಿಕ ಕೇಂದ್ರ ತಂಜಾವೂರು ಇವುಗಳ ಸಹಯೋಗದಲ್ಲಿ ನಡೀತಾ ಇದೆ. ಇಂದಿನ ಈ ವೇದಿಕೆಯಲ್ಲಿ ನಾಗಾಲ್ಯಾಂಡ್, ಛತ್ತೀಸ್ಗಢ, ಅಸ್ಸಾಂ ಮತ್ತು ಹಿಮಾಚಲ ಪ್ರದೇಶ ಇಲ್ಲಿಂದ ಬಂದ ಜನಪದ ಕಲಾ ತಂಡಗಳು ಪ್ರದರ್ಶನವನ್ನ ನೀಡ್ತಿದ್ದಾರೆ. ಇವರೊಂದಿಗೆ ಕರ್ನಾಟಕದ ಬೇರೆ ಬೇರೆ ಕಡೆಗಳಿಂದ ಬಂದಿರುವಂತಹ ಕಲಾ ತಂಡಗಳು, ಜೊತೆಗೆ ನಮ್ಮ ಸ್ಥಳೀಯ ತಂಡಗಳು ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇವೆ.
ಥ್ಯಾಂಕ್ ಯು. ಆತ್ಮೀಯ ಕಲಾಬಂಧುಗಳೇ, ಅಸ್ಸಾಂನ ವಿಶಿಷ್ಟವಾದ ನೃತ್ಯ ಪ್ರಕಾರವನ್ನ ಹಮ್ಜಾ ನೃತ್ಯವನ್ನ ನೀವು ನೋಡಿದಿರಿ. ತಮ್ಮ ಬುಡಕಟ್ಟು ಹಾಡು ಮತ್ತು ಕುಣಿತಕ್ಕೆ ಒಂದೇ ರೀತಿಯ ಉಡುಪು ವೇಷಭೂಷಣವನ್ನ ತೊಡುವ ಮೂಲಕ ಹೊಸ ಒಂದು ರಂಗನ್ನ, ಹೊಸ ಒಂದು ಬೆಳಗನ್ನ ತಂದುಕೊಂಡಿರುವಂತಹ ಒಂದು ಕಲಾ ತಂಡ ಅಸ್ಸಾಂನ ಈ ತಂಡ. ಬಂಧುಗಳೇ, ನಾವೀಗ ಮುಂದಿನ ಕಲಾ ಪ್ರದರ್ಶನತ್ತ ಹೋಗ್ತಾ ಇದ್ದೇವೆ. ಕೊಡಗಿನ ಕಲಾ ತಂಡವೇ ಈಗ ಕಲಾ ಪ್ರದರ್ಶನವನ್ನ ಈ ವೇದಿಕೆಯಲ್ಲಿ ಕೊಡುವುದಕ್ಕಿದೆ. ಮೇದರ ರಾಜು ಮತ್ತು ಸಂಗಡಿಗರು ಈ ಹಿಂದಿನ ವರ್ಷಗಳಲ್ಲಿಯೂ ಕೂಡ, ಕಳೆದ 5 ವರ್ಷಗಳಲ್ಲಿ ಇದೇ ವೇದಿಕೆಯಲ್ಲಿ ನಡೆದಂತಹ ಕಾಡಿನ ಮಕ್ಕಳ ರೇಡಿಯೋ ಹಬ್ಬ ಕಾರ್ಯಕ್ರಮಗಳಲ್ಲೂ ಕೂಡ ಮೇದರ ರಾಜು ಮತ್ತು ಸಂಗಡಿಗರು ಪರೆಕಟ್ಟು ವಾಲದ ಮೂಲಕ ನಿಮ್ಮನ್ನ ರಂಜಿಸಿದ್ದಾರೆ. ಅವರು ಆದಷ್ಟು ಶೀಘ್ರ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಆತ್ಮೀಯ ಕಲಾಬಂಧುಗಳೇ, 6ನೇ ವರ್ಷದ ರಾಷ್ಟ್ರಮಟ್ಟದ ಕಾಡಿನ ಮಕ್ಕಳ ರೇಡಿಯೋ ಹಬ್ಬ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೀತಾ ಇದೆ. ಈ ಹಿಂದಿನ ವರ್ಷಗಳ ಹಾಗೆ ಈ ಬಾರಿಯೂ ಕೂಡ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದೀರಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ನಿಮ್ಮ ಬಂಧುಗಳೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು, ನೋಡಬೇಕು, ಕೇಳಬೇಕು. ಆ ಮೂಲಕ ಎಲ್ಲ ಕಲಾ ಪ್ರೇಕ್ಷಕರಿಗೆ, ಕಲಾ ಬಂಧುಗಳಿಗೆ ನೀವು ಬೆಂಬಲ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನ ಈ ವೇದಿಕೆಯಲ್ಲಿ ಆಯೋಜಿಸುವಲ್ಲಿ ನಮಗೆ ನೆರವು ಕೊಟ್ಟಂತಹ ಜಿಲ್ಲಾಡಳಿತವನ್ನು, ಹಾಗೆ ಪೊಲೀಸ್ ಇಲಾಖೆಯನ್ನ, ನಗರಸಭೆಯನ್ನ, ಹಾಗೆ ಮಾಧ್ಯಮದ ಬಂಧುಗಳನ್ನ, ಮಡಿಕೇರಿಯ ಸರ್ವ ಕಲಾಸಕ್ತ ನಾಗರಿಕ ಬಂಧುಗಳನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ ಇದ್ದೇವೆ. ಈಗ ಮೇದರ ರಾಜು ಮತ್ತು ಸಂಗಡಿಗರು ವೇದಿಕೆಯಲ್ಲಿ ತಮ್ಮ ಕಲಾ ಪ್ರದರ್ಶನದ ಮೂಲಕ ಇದು ಟೈಟ್ ಮಾಡಕ್ಕೆ ಆಚೆ ತಿರುಗಿಸಂಗೆ ಲಾಕ್ ಆಗಂಗೆ. ಮೇದರ ರಾಜು ಮತ್ತು ಸಂಗಡಿಗರ ಕಲಾ ಪ್ರದರ್ಶನದ ಬಳಿಕ ಹಿಮಾಚಲ ಪ್ರದೇಶದ ಕಲಾ ತಂಡ ಪ್ರದರ್ಶನ ಕೊಡುವುದಕ್ಕೆ ಸಿದ್ಧ ಆಗ್ತಾ ಇದೆ. ಈಗ ಮೇದರ ರಾಜು ಮತ್ತು ಸಂಗಡಿಗರು
ಮತ್ತು ಸಂಘಟನೆಗಳು ಇದು ಹಬ್ಬ ಹರಿದಿನಗಳಲ್ಲಿ ಕೊಡಗಿನಲ್ಲಿ ವಿಶೇಷವಾಗಿ ಹಾಡಿ ಕುಣಿಯುವಂತಹ ಒಂದು ನೃತ್ಯ. ಮತ್ತೆ ಅವರಿಗೆ ಅವಕಾಶವನ್ನ ಕೊಡೋಣಂತೆ. ಎಲ್ಲ ಕಲಾಬಂಧುಗಳು ಕೂಡ ದೊಡ್ಡ ಚಪ್ಪಾಳೆ ಮೂಲಕ ಅವರನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತಾ ಈಗ ನಾವು ಮುಂದಿನ ಕಲಾ ತಂಡ ಹಿಮಾಚಲ ಪ್ರದೇಶದ ಕಲಾ ಪ್ರದರ್ಶನ ಅಂತ ಹೋಗೋಣ. ಅದಕ್ಕಿಂತ ಮೊದಲು HP ಶಿಕಾರಿ ರಾಮು ಮತ್ತು ಸಂಗಡಿಗರು, ಇವರು ಬಳ್ಳಾರಿ ಹೊಸಪೇಟೆಯ ಕಂಪ್ಲಿ ಗ್ರಾಮದವರು. ಬುಡಕಟ್ಟು ಶಬ್ದವಾದ್ಯವನ್ನ ಇವರು ನುಡಿಸ್ಲಿಕ್ಕಿದ್ದಾರೆ. ಇವರನ್ನ ಹಕ್ಕಿ ಪಿಕ್ಕಿ ಜನಾಂಗ ಅಂತ ಕರೀತಾರೆ, ಫಾರ್ದಿ ಅಂತಾನೂ ಕರೀತಾರೆ, ಹರಣ ಶಿಕಾರಿ ಅಂತಾನೂ ಕರೀತಾರೆ ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗೆ ಅಲೆಮಾರಿ ಜನಾಂಗ, ಮೊದಲು ಸ್ವಂತ ಮನೆ ಅಂತ ಇರ್ಲಿಲ್ಲಂತೆ, ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಸ್ವಂತ ಮನೆಯನ್ನ ಮಾಡಿಕೊಳ್ಳುವಷ್ಟು ಸ್ಥಿತಿ ತಲುಪಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ರೈತರು ತಮ್ಮ ಬೆಳೆಗಳನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ, ಹಾಗೆ ಕಾರ್ಮಿಕರಾಗಿಯೂ ಕೂಡ ಈ ಜನಾಂಗವನ್ನ ಬಳಸ್ಕೊಳ್ತಾರೆ ಅಂತ ಇವರು ಮಾಹಿತಿಯನ್ನು ನೀಡ್ತಾರೆ. ಕಾಡಿನಲ್ಲಿ ಬೆಳದಿಂಗಳ ಬೆಳಕಿನಲ್ಲಿ ಹೆಣ್ಣು ಗಂಡು ಅನ್ನೋ ಭೇದ ಇಲ್ಲದೆ ಹಬ್ಬ ಹರಿದಿನಗಳಲ್ಲಿ ಮದುವೆ ಶುಭ ಸಂದರ್ಭಗಳಲ್ಲಿ ನರ್ತಿಸುವಂತ ನೃತ್ಯ ಬುಡಕಟ್ಟು ಶಬ್ದವಾದ್ಯ. ಇದೀಗ HP ಶಿಕಾರಿ ರಾಮು ಮತ್ತು ಸಂಗಡಿಗರು, ಬಳ್ಳಾರಿ ಹೊಸಪೇಟೆಯ ಕಂಪ್ಲಿ ಗ್ರಾಮದವರು. ಹಕ್ಕಿ ಪಿಕ್ಕಿ ಜನಾಂಗದಿಂದ ಈಗ ನಾವು HP ಶಿಕಾರಿ ರಾಮು ಮತ್ತು ತಂಡದವರ ನೇತೃತ್ವದಲ್ಲಿ ನೋಡ್ತಾ ಇದ್ದೇವೆ ಬುಡಕಟ್ಟು ಶಬ್ದವಾದ್ಯವನ್ನ. ದಯವಿಟ್ಟು ಹಿಮಾಚಲ ಪ್ರದೇಶದ ತಂಡದ ನಿರ್ವಹಣೆ, ಈ ತಂಡದ ನಿರ್ವಹಣೆ ಬಳಿಕ ಇರ್ತದೆ. ಅವರವರ ಪರಿಕರಗಳನ್ನ ಸ್ಟೇಜಿನಿಂದ ದಯವಿಟ್ಟು ಹೊರಗೆ ತೆಗಿಬೇಕು. ಸಂಘಟಕರು ಇದರ ಬಗ್ಗೆ ಗಮನ ಹರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಹಿಮಾಚಲ ಪ್ರದೇಶದ ನಿರ್ವಹಣೆ ಅನಂತರ ಇರ್ತದೆ. ಈಗ ಹಕ್ಕಿ ಪಿಕ್ಕಿ ಜನಾಂಗ ಅಥವಾ ಕರ್ನಾಟಕದ ತಂಡವೇ ಪಾರ್ದಿ ತಂಡ. ಶಿಕಾರಿ ರಾಮು ಮತ್ತು ಸಂಗಡಿಗರು ತಮ್ಮ ಕಲಾ ನಿರ್ವಹಣೆಯನ್ನು ತೋರಿಸುವುದಕ್ಕಿದ್ದಾರೆ. ಈ ತಂಡ ಭಾರತದ ಬೇರೆ ಬೇರೆ ಕಡೆಗಳಲ್ಲಿ ಕಲಾ ಪ್ರದರ್ಶನವನ್ನು ನೀಡಿದೆ. ದೆಹಲಿ, ಗುಜರಾತ್, ಮಧ್ಯಪ್ರದೇಶ, ರಾಜಸ್ಥಾನ, ಮಹಾರಾಷ್ಟ್ರ, ಛತ್ತೀಸ್ಗಢ ಹೀಗೆ ದೇಶದ ವಿವಿಧೆಡೆ ಕಾರ್ಯಕ್ರಮಗಳನ್ನು ಕೊಟ್ಟಿದೆ. ಹಾಗೆಯೇ ಮೈಸೂರು ದಸರಾದಲ್ಲಿ ಪ್ರತಿ ವರ್ಷ ಜಂಬೂ ಸವಾರಿಯಲ್ಲಿ ಸಾಂಸ್ಕೃತಿಕ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದೆ.
ಕಲಾ ತಂಡದ ಪ್ರದರ್ಶನ ಇನ್ನು ಮುಗಿದಿಲ್ಲ. ಶಿಕಾರಿ ರಾಮು ಮತ್ತು ಬಳಗದವರ ಒಂದು ವಿಶೇಷವಾದಂತಹ ನೃತ್ಯ ಪ್ರಕಾರ ಇದು. ಈಗಾಗಲೇ ಕಲಾ ಬಂಧುಗಳೇ, ತಮಗೆ ತಿಳಿಸಿದ ಹಾಗೆ ರೈತರು ತಮ್ಮ ಬೆಳೆಗಳನ್ನ ಕಾಡು ಪ್ರಾಣಿಗಳಿಂದ ರಕ್ಷಿಸುವುದಕ್ಕೆ ಈ ಕಲಾವಿದರನ್ನ ನೇಮಿಸಿಕೊಳ್ತಾರಂತೆ. ಜೊತೆಗೆ ಕೆಲಸಕ್ಕೆ ಕಾರ್ಮಿಕರಾಗಿ ಕೂಡ ಇವರು ನೇಮಕಗೊಳ್ಳುವಂತಹ ಒಂದು ಕ್ರಮ ಇವರ ಊರಲ್ಲಿದೆ. ಕಾಡಿನಲ್ಲಿ ಬೆಳದಿಂಗಳ ಬೆಳಕಿನಲ್ಲಿ ಹೆಣ್ಣು ಗಂಡು ಎಂಬ ಭೇದ ಇಲ್ಲದೆ ಹಬ್ಬ ಹರಿದಿನಗಳಲ್ಲಿಯೂ ಕೂಡ, ಮದುವೆ ಶುಭ ಸಮಾರಂಭಗಳಲ್ಲಿಯೂ ಕೂಡ ಕುಡಿದು ಹಾಡಿ ಸಂಭ್ರಮ ಪಡುವಂತಹ ಒಂದು ಬುಡಕಟ್ಟು ನೃತ್ಯ ಇದು. ಮೈಸೂರು ದಸರಾ ಜಂಬೂ ಸವಾರಿ ಸಾಂಸ್ಕೃತಿಕ ಮೆರವಣಿಗೆಯಲ್ಲಿ 2014ರಲ್ಲಿ 142 ತಂಡಗಳು ಭಾಗವಹಿಸಿದ್ವು. ಇದರಲ್ಲಿ ಪ್ರಥಮ ಬಹುಮಾನವನ್ನ ಪಡೆದಂತಹ ತಂಡ ಶಿಕಾರಿ ರಾಮು ಮತ್ತು ಬಳಗದವರದು. ಪಾರ್ಡಿ ನೃತ್ಯ, ಇವರು ಕರ್ನಾಟಕದವರೇ. ಇವರ ನೃತ್ಯ ಪ್ರಕಾರ ಈಗ ಮುಂದುವರಿತಾ ಇದೆ. ಬಳ್ಳಾರಿ ಹೊಸಪೇಟೆಯ ಕಂಪ್ಲಿ ಗ್ರಾಮದ ಸಣ್ಣ ಪ್ರಾಯದ ಕಲಾವಿದರವರು, ಕೆಲವರು ಓದ್ತಾ ಇದ್ದಾರೆ, ಕೆಲವರು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇದ್ದಾರೆ. ಇನ್ನು ಕೂಲಿ ಆಳುಗಳಾಗಿ ಕೂಡ ದೊರೆತಿರುವಂತಹ ಕಲಾವಿದರಿವರು. ಇವರ ಕಲಾ ಪ್ರದರ್ಶನ ಈಗ ಮುಂದುವರಿತಾ ಇದೆ. Hello, check, hello, 1, 2, 3, hello, check. ಶಿವು, hello, check, hello, ತಂಡದ ಮುಖ್ಯಸ್ಥರು ಶಿವು ಗಮನಿಸಬೇಕು. ಕೂಡಲೇ ನಿಮ್ಮ hello, ತಂಡದ ನಿರ್ವಹಣೆಯನ್ನು ಮುಂದುವರಿಸಬೇಕು. ಆಮೇಲೆ ಹಿಮಾಚಲ ಪ್ರದೇಶದವರು ಶಿವ ಮತ್ತು ಬಳಗ. check, hello.
ಹಿಮಾಚಲ ಪ್ರದೇಶದ ರಾಷ್ಟ್ರೀಯ ಶಾರದಾ ಯುವ ಕಲಾ ಮಂಚ್ ದುರಟ್ಟಿ ಈ ಕಲಾ ತಂಡದ ಪ್ರದರ್ಶನ ಸಾಂಪ್ರದಾಯಿಕವಾದಂತಹ ನೃತ್ಯ, ಮಾಲಾ ನರಿತ್ರೆ ಮತ್ತು ದೀಪಕ್ ನರಿತ್ರೆ. ಇದೊಂದು ದೇವತಾರಾಧನಾ ಡ್ಯಾನ್ಸ್ ಅಂತ ಅವರು ವಿವರಣೆಯನ್ನ ಕೊಟ್ಟಿದ್ದಾರೆ. ದೀಪಗಳನ್ನ ನೀರಿನ ಮಧ್ಯದಲ್ಲಿ ಇರಿಸಿ ಉರಿಸುವಂತಹ ಸಂಪ್ರದಾಯ. ಹುಡುಗ ಹುಡುಗಿಯರು ಕೈ ಹಿಡಿದುಕೊಂಡು ಸರಪಳಿ ಆಕಾರದಲ್ಲಿ ಕುಣಿಯುವಂತಹ ಒಂದು ಕುಣಿತ ಹಾಡುಗಳನ್ನು ಒಳಗೊಂಡಂತಹ ಒಂದು ನೃತ್ಯ ಪ್ರಕಾರ. ಮುಖ್ಯವಾಗಿ ದಿವಾಳಿ, ವಿಶು ಮತ್ತು ಲೋಹಡಿ ಹಬ್ಬ ಅವರ ಊರಿನ ಹಬ್ಬ. ಈ ಹಬ್ಬಗಳ ಸಂದರ್ಭದಲ್ಲಿ ಇದನ್ನು ಆಚರಿಸುತ್ತಾರೆ. ಅದರ ಜೊತೆಗೆ ಮದುವೆ ಮತ್ತು ಹೊಸ ವರ್ಷದ ಆಚರಣೆಯ ಸಂದರ್ಭದಲ್ಲೂ ಕೂಡ ಸಂಭ್ರಮದಿಂದ ಎಲ್ಲರೂ ಹಾಡಿ ಕುಣಿಯುವಂತಹ ನೃತ್ಯ ಪ್ರಕಾರ. ಈಗ ರಾಷ್ಟ್ರೀಯ ಶಾರದಾ ಯುವ ಕಲಾ ಮಂಚ್ ದುರಟ್ಟಿ ಇವರ ಒಂದು ಕಲಾ ಪ್ರದರ್ಶನ. ಇವರು ಹಿಮಾಚಲ ಪ್ರದೇಶದವರು. Hello, 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 hello. ফুল করলা ফুল টু ফুল পাঠিয়া পলাশ ফুল করলা ফুল টু ফুল পাঠিয়া পলাশ বাঁকা মলকা হিমাচল তেরে চোটে कैलाशो मेरे यार हिमाचल तेरी चोटी ऊपर कैलाशो मेरे यार हिमाचल तेरी चोटी ऊपर कैलाशो मेरे यार हिमाचल तेरी चोटी ऊपर कैलाशो खुटिरिए बुलो चिटिए चादरे कुट गड़ा रे अबगा खुटिरिए बुलो चिटिए चादरे कुट गड़ा रे अबगा शिव मेरे आ जाखुआ मेरे आ तांदा बेदी लेड़ू हिमाचल आंदा बेलेड़ू लगा मेरे हिमाचल आंदा बेलेड़ू लगा मेरे हिमाचल आंदा बेलेड़ू लगा डुलो रड मका मारा हिमाचलो बड़ा बांका हो लगा ढोलो लाड मका मारा हिमाचलो बड़ा बांका हो लगा ढोलो लाड मका मारा हिमाचलो बड़ा बांका हो लगा ढोलो लाड मका मारा हिमाचलो बड़ा बांका हो लगा ढोलो लाड मका मारा हिमाचलो बड़ा बांका उपजोला से भोरे बगीचे लुरी मारे खेती जो उपजोला से भोरे बगीचे बामणी खे मारे लुया सुतिड़ू बामणी खे मारे लुया सुतिड़ू पेशनी रजे हिमाचलो बड़ा बांका ओ लगा ढूलो राड बांका मारा हिमाचलो बड़ा बांका
लाओ दे पके रोए लोबिए एलो ना मिल दे गिरे आई कोबिए तेरी बिकलाओ दे पके रोए लोबिए एलो ना मिल दे गिरे आई कोबिए तेरी बिकलाओ दे पके रोए लोबिए एलो ना मिल दे गिरे आई कोबिए तेरी बिकलाओ दे पके रोए लोबिए चुपी चुपी छेड़ुआ पाइना बेलोड़ा छुपी जाओ छेड़ुआ पाइना बेलोड़ा ओ पाकी रे लोबिए भरी लोड़ा थोड़ा तेरी बिकलाओ दे पके रोए लोबिए एलो ना मिल दे गिरे आई कोबिए तेरी बिकलाओ दे पके रोए लोबिए एलो ना मिल दे गिरे आई कोबिए तेरी बिकलाओ दे पके रोए लोबिए एलो ना मिल दे गिरे आई कोबिए तेरी बिकलाओ दे पके रोए लोबिए एलो ना मिल दे गिरे आई कोबिए तेरी बिकलाओ दे पके रोए लोबिए एलो ना मिल दे गिरे आई कोबिए तेरी बिकलाओ दे पके रोए किले देख दोइनो दड़ो किले देख दोइनो दड़ो पानी रे दिवे रे नारेना पूजा करनी विजय करे पानी रे दिवे रे नारेना पूजा करनी विजय जल पानी रे दिवे रे नारेना पूजा करनी विजय करे पानी रे दिवे रे नारेना पूजा करनी विजय करे माय पानी रे दिवे रे नारेना पूजा करनी विजय करे माय तेरी गाँव हमें आरती देवा तेरी गाँव हमें आरती देवा निचले दिवे रे नारेना पूजा करनी विजय करे गाँव पे निचले दिवे रे नारेना पूजा करनी विजय करे आय बे निचले दिवे रे नारेना पूजा करनी विजय करे गाँव पे निचले दिवे रे नारेना पूजा करनी विजय करे आय बे पानी रे दिवे रे नारेना पूजा करनी विजय करे ऊपर की लक दोइनोरा ऊपर की लक दोइनोरा नोरेरा घटोरे नारेना पूजा करनी विजय करे दावे नोरेरा घटोरे नारेना पूजा करनी विजय करे आय बे नोरेरा घटोरे नारेना पूजा करनी विजय करे नोरेरा घटोरे नारेना पूजा करनी विजय करे आय बे नोरेरा घटोरे नारेना पूजा करनी विजय करे आय बे तेरे हुले बुला पूजगी देवा तेरे हुले बुला पूजगी देवा थोड़ी के भटोरे नारेना पूजा करनी विजय करे हुले बे थोड़ी के भटोरे नारेना पूजा करनी विजय करे आय बे थोड़ी के भटोरे नारेना पूजा करनी विजय करे थोड़ी के भटोरे नारेना पूजा करनी विजय करे आय बे थोड़ी के भटोरे नारेना पूजा करनी विजय करे थोड़ी के भटोरे नारेना पूजा करनी विजय करे बोला तेरे जानी बोला मंदिर देवा तेरे जानी बोला मंदिर सुने चांदीरा साजोरे नारेना पूजा करनी विजय करे सुने चांदीरा साजोरे नारेना पूजा करनी विजय करे चांदीरा साजोरे नारेना पूजा करनी विजय करे सुने चांदीरा साजोरे नारेना पूजा करनी विजय करे जोड़ पानी रे दिवे किले खेलो गोरे जोड़ दिवे जोड़ पानी रे दिवे किले खेलो गोरे जोड़ दिवे जोड़ पानी रे दिवे किले खेलो गोरे जोड़ दिवे जोड़ पानी रे दिवे किले खेलो गोरे जोड़ दिवे जोड़ पानी रे दिवे किले खेलो गोरे जोड़ दिवे रे जोड़ पानी रे
शौरा आय पे गोरे रागो रे बगोली पके आछेयो बोलो गिरी देना रे ना खाने रे बगोली पके आछेयो आय पे हम देना रे ना खाने रे बगोली पके आछेयो गिरी देना रे ना खाने रे बगोली पके आछेयो तेरा बुरा लागना होली में पीरा रे मारे रे बेलू तेरा बुरा लागना होली में पीरा रे मारे रे बेलू तेरा बुरा लागना होली में पीरा रे मारे रे बेलू तेरा बुरा लागना आए मैं मारे बंडेरा बुलारी जी को मारे बंडेरा बुलारी जी को चली डबीरा छाड़े रे बेलू तेरा बुरा लागना ओ चली डबीरा छाड़े रे बेलू तेरा बुरा लागना ओ चली डबीरा छाड़े रे बेलू तेरा बुरा लागना ओ चली डबीरा छाड़े रे बेलू तेरा बुरा लागना आए मैं देखनी री होले मठलो होली पे ओकली री माड़ी रे बेलू तेरा बुरा लागना होली पे ओकली री माड़ी रे बेलू तेरा बुरा लागना बोलो लोकु साथी छाड़े चोपड़ा लोकु साथी छाड़े चोपड़ा मेरे लागे कालू के जैसे कोरे बेलू तेरा बुरा लागना मेरे लागे कालू के जैसे कोरे बेलू तेरा बुरा लागना मेरे लागो कालू के जैसे कोरे बेलू तेरा बुरा लागना मेरे लागो कालू के जैसे कोरे बेलू तेरा बुरा लागना ओ तेरे बेमुंह दातिला आए रे बेसुसुबदा तेरे बेमुंह दातिला आए रे बेसुसुबदा तेरे मुंह दातिला आए रे बेसुसुबदा तेरे मुंह दातिला आए रे बेसुसुबदा आए मैं मस खाया तेरा पथिए मस खाया तेरा पथिए अबे हाड़ो राखीला आए रे बेसुसुबदा के बेरुआ हाड़ो राखीला आए रे बेसुसुबदा रोवे हाड़ो राखीला आए रे बेसुसुबदा रोवे हाड़ो राखीला आए रे बेसुसुबदा आए बे कॉपी मेरी है बेछाती है कॉपी मेरी है बेछाती है कॉपी मेरी आदीला आए रे बेसुसुबदा ओ कॉपी मेरी आदीला आए रे बेसुसुबदा तेरे बेमुंह दातिला आए रे बेसुसुबदा तेरे मुंह दातिला आए रे बेसुसुबदा अखटी मलाई जा अखटी मलाई जा अखटी मलाई जा मलाई जा अपने प्यो के रिवाज बताई जा अखटी मलाई जा भाव डालाई जा अपने प्यो के रिवाज बताई जा आई जा भाव डालाई जा अपने प्यो के रिवाज बताई जा आई जा भाव डालाई जा अपने प्यो के रिवाज बताई जा अखटी मलाई जा भाव डालाई जा अपने प्यो के रिवाज बताई ओ कोसरी जाए कोसरी भाणी जी कोसरी जाए बोली ठोनिया तू मुझे आए बोली ठोनिया तू मुझे आए देखिए मन में हम ना खाए अखटी मलाई जा अखटी मलाई जा अखटी मलाई जा भाव डालाई जा अपने प्यो के रिवाज
बताए जा आए जा भाव टलाए जा अपने प्यो के बाट बताए जा ककटी मनाए जा भाव टलाए जा अपने प्यो के बाट बताए जा ककटी मनाए जा भाव टलाए जा अपने प्यो के बाट बताए जा आए जा भाव टलाए जा अपने प्यो के बाट बुलाया शुक्रारो तेरा के दिया मुश्किल जीना तेरा बुलाया शुक्रारो तेरा के दिया मुश्किल जीना तेरा बुलाया शुक्रारो तेरा के दिया मुश्किल जीना तेरा शुक्रारो तेरा के दिया मुश्किल जीना तेरा बुलाया शुक्रारो तेरा के दिया मुश्किल जीना तेरा तारो नहीं मेरे हाथी देख दिया तारो चुटोले काटे बोलो तारो नहीं बोलो हाथी देख दिया तारो चुटोले काटे कोरी बोलो मेरी रात दिया हमें पाउने पाटे के दिया मुश्किल जीना तेरा उड़े लाया शुकी दारो तेरा के दिया मुश्किल जीना तेरा उड़े लाया शुकी दारो तेरा के दिया मुश्किल जीना तेरा उड़े लाया शुकी दारो तेरा के दिया मुश्किल जीना तेरा गिरी और पानी रे कहीं शुक्र दिया 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 वो गिरी और पानी रे घोड़े पियो हाथी गिरी और पानी रे घोड़े पियो हाथी आए बे गिरी और पानी रे घोड़े पियो हाथी गिरी और पानी रे घोड़े पियो हाथी और गिरी और पानी रे टिकरी बजो नबतो नोयने दानी रे टिकरी बजो नबतो आए बे नोयने दानी रे टिकरी बजो नबतो नोयने दानी रे टिकरी बजो नबतो नोयने दानी रे राजा सुनो बोलगे मोयलो तेरा रे राजा सुनो बोलगे मोयलो तेरा रे राजा सुनो बोलगे मोयलो तेरा रे राजा सुनो बोलगे आए बे मोयलो तेरा रे राजा सुनो बोलगे मोयलो तेरा रे राजा सुनो बोलगे आए बे गिरी और पानी रे के सुकुरा दिया 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 ನಕ್ಕು ಹಾಡಿ ಕುಣಿದಂದ್ರೆ ಹೀಗೆ ದೊಡ್ಡ ಚಪ್ಪಾಳೆ ಬರಬೇಕು ನಮ್ಮ ಶ್ರೋತೃಗಳ ಕಡೆಯಿಂದ. ಹಿಮಾಚಲ ಪ್ರದೇಶದ ಕಲಾ ತಂಡ ರಾಷ್ಟ್ರೀಯ ಶಾರದಾ ಯುವ ಕಲಾ ಮಂಚ್ ದುರಟ್ಟಿ ಇವರು ಅದ್ಭುತವಾದಂತಹ ಕಲಾ ಪ್ರದರ್ಶನವನ್ನ ನೀಡಿದ್ದಾರೆ. ಇನ್ನು ಮುಂದೆ ಬಂಧುಗಳೇ ಸಂತರ್ ವಡ್ಡಿ ಮತ್ತು ಸಂಗಡಿಗರು ಛತ್ತೀಸ್ಗಢದವರು. ಇವರ ನೃತ್ಯ ಪ್ರಕಾರ ಅಬೂದ್ ಮಾರಿಯಾ ಆದಿವಾಸಿ ಜನಾಂಗದ ಒಂದು ನೃತ್ಯ ಪ್ರಕಾರವನ್ನ ಈಗ ನಾವು ನೋಡುವುದಕ್ಕಿದ್ದೇವೆ. ಆ ಬಳಿಕ ನಮ್ಮ ಕೊಡಗಿನ ಮಣಿ ಮತ್ತು ತಂಡದವರ ವಾಲಗ ಕೂಡ ಇದೆ. ಆಮೇಲೂ ಕೂಡ ಕಲಾ ಪ್ರದರ್ಶನ ಇದೆ. ದಯವಿಟ್ಟು ಅದೇ ಕೊನೆಯ ಕಾರ್ಯಕ್ರಮ ಅಂತ ಅಂದುಕೊಳ್ಳಬಾರದು. ನಡುವೆ ವಾಲಗೆಗೆ ಕುಣಿಯುವಂತಹ ಒಂದು ಸದವಕಾಶ ನಮಗೆಲ್ಲರಿಗೂ ಇದೆ. ಈಗ ಕೃಷಿ ಆರಂಭದ ಸಮಯದಲ್ಲಿ ಮತ್ತು ಕೊಯ್ಲಿನ ಸಮಯದಲ್ಲಿ ಕೆಲವು ಸಂದರ್ಭಗಳಲ್ಲಿ ಮದುವೆಯ ಹೊತ್ತಿನಲ್ಲೂ ಕೂಡ ಅಂತಹ ಶುಭ ಸನ್ನಿವೇಶಗಳಲ್ಲಿಯೂ ಕೂಡ ಹಾಡಿ ಕುಣಿಯುವಂತಹ ಒಂದು ನೃತ್ಯ ಪ್ರಕಾರ ಛತ್ತೀಸ್ಗಢದ ಈಗ ಕಲಾಬಂಧುಗಳು ಅಬುದ್ ಮಾರಿಯಾ ಇದು ನೃತ್ಯ ಪ್ರಕಾರ. ಇದರ